ಶೇರ್ ಮಾಡೋಣ. ನೋಡಿ ಇಷ್ಟು ತುಂಬ ಚೆನ್ನಾಗಿದೆ ಅಂತ. ಇದು ಕೂಡ ಹಾಕ್ತೀನಿ. ಸಖತ್ತಾಗಿದೆ. ಹೋಗ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡ್ಬೋದು ಗೈಸ್. ನೋಡಿ ಹೇಗಿದೆ ಅಂತ. ಕೂಡ ಲೆಂತ್ ಇದೆ, ನೋಡ್ಬೋದು. ಚೆನ್ನಾಗಿದೆ. ನನಗೆ ಫಿಟ್ಟಿಂಗು ಕೂಡ ಚೆನ್ನಾಗಿದೆ. ನೋಡಿ ಕರೆಕ್ಟಾಗಿದೆ. ನಾನು ಎಲ್ ಸೈಜಸ್ಸೇ ನಾನು ತರಿಸ್ಕೊಂಡು, ಯಾಕಂದರೆ ಫುಲ್ಲು ನಾನು ಏನೇನು ಶಾಪಿಂಗ್ ಮಾಡ್ತಿದ್ದೀನಿ ಎಲ್ಲ ಆ್ಯಪ್ಗಳಲ್ಲೂ ಕೂಡ ಅದನ್ನು ನಾನು ತೋರಿಸ್ಕೊಂಡು ಹೋಗ್ತೀನಿ. ನಾನು ಎಲ್ಲ ಆನ್ಲೈನಲ್ಲಿ ಹುಡುಕ್ಬಿಟ್ಟು ಯಾವುದು ಕಮ್ಮಿ ಅಮೌಂಟ್ ನಮಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಾಪ್ ಮಾಡಿದ್ದೀನಿ. ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ಲಿಕ್ಕೆ ಬಂದಿದ್ದೀನಿ. ನೋಡ್ಬೋದು, ಫ್ಲಿಪ್ಕಾರ್ಟ್ ಶಾಪಿಂಗು ಕೂಡ ಮಾಡಿದ್ದೀನಿ, ಅಪೋಲೋ ಶಾಪಿಂಗು ಕೂಡ ಮಾಡಿದ್ದೀನಿ, ಮತ್ತು ನೋಡಿ ಅಜಿಯೋ ಶಾಪಿಂಗು ಕೂಡ ಮಾಡಿದ್ದೀನಿ, ಮತ್ತು ಫ್ಲಿಪ್ಕಾರ್ಟಲ್ಲಿ ಸುಮಾರು ಮಾಡಿದ್ದೀನಿ. ಏನಂತಂದರೆ ಫ್ಲೋರ್ ಕ್ಲೀನಿಂಗು ಆಫರ್ಸ್ ಇತ್ತು, ಅದಕ್ಕೋಸ್ಕರ ನಾನು ಫ್ಲೋರ್ ಕ್ಲೀನಿಂಗು ಕೂಡ 2 ಬಾಕ್ಸ್ ತರಿಸ್ಕೊಂಡಿದ್ದೀನಿ. ಒಂದೊಂದರಲ್ಲಿ 5-5 ಲೀಟ್ರ್ ಇದೆ ಫ್ಲೋರ್ ಕ್ಲೀನಿಂಗು. ನಾನು ಅಂಗಡಿಲಿ ಹೋಗಿ ಕೇಳಿದಾಗ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟಲ್ಲೇ ನಾನು ಶಾಪಿಂಗ್ ಮಾಡಿದ್ದೀನಿ. ನೀವು ಕೂಡ ಹೋಗಿ ಅಲ್ಲಿ ಶಾಪಿಂಗ್ ಮಾಡ್ಬೋದು, ತುಂಬಾ ಕಮ್ಮಿ ಇದೆ. ಹೋಲಿಸ್ಕೊಂಡ್ರೆ ನಾವು ಅಂಗಡಿಗೂ ಮತ್ತು ಫ್ಲಿಪ್ಕಾರ್ಟ್ಗೂ ಹೋಲಿಸ್ಕೊಂಡ್ರೆ ತುಂಬಾ ಕಮ್ಮಿ ಇದೆ. ಈ ಥರ ಆನ್ಲೈನ್ಗಳಲ್ಲಿ ನಾವು ಶಾಪಿಂಗ್ ಮಾಡಿದ್ರೆ ನಮಗೆ ಅಮೌಂಟು ಉಳಿತಾಯ ಆಗುತ್ತೆ. ಅದರಿಂದ ನಾನು ಯಾವ ರೀತಿ ಶಾಪಿಂಗ್ ಮಾಡಿದ್ದೀನಿ, ಏನೇನು ಮಾಡಿದ್ದೀನಿ ಅಂತ ಈಗ 1 by 1 ತೋರಿಸ್ಕೊಂಡು ಹೋಗ್ತೀನಿ. ಮೊದಲೇ ಹೇಳಿರೋ ರೀತಿ ಆನ್ಲೈನಲ್ಲಿ ನಾನು ಅಜಿಯೋದಲ್ಲಿ ಮಾಡಿದ್ದೀನಿ, ಮತ್ತು ಅಪೋಲೋದಲ್ಲಿ ಮಾಡಿದ್ದೀನಿ, ಫ್ಲಿಪ್ಕಾರ್ಟಲ್ಲಿ ಮಾಡಿದ್ದೀನಿ, ಮತ್ತು ಡ್ರೆಸ್ಸು ಕೂಡ ನಾನು ಮಾಡಿದ್ದೀನಿ. ನೋಡ್ಬೋದು ನೋಡಿ, ಡ್ರೆಸ್ಸು ಕೂಡ ಫ್ಲಿಪ್ಕಾರ್ಟ್ ಶಾಪಿಂಗ್ ಅಂತ. ಈ ನಾರ್ಮಲ್ ನನ್ನ ಅಂಗಡಿಗಳ್ಗೆ ಹೋದರೆ ಅಲ್ಲಿ ನನಗೆ ಜಾಸ್ತಿ ಹೇಳಿದರು, ಸೇಮ್ ಡ್ರೆಸ್ಸೇನೆ ಜಾಸ್ತಿ ಹೇಳಿದರು. ಅದಕ್ಕೋಸ್ಕರ ನಾನು ಈ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದೆ. ನಾನು ಮೀಶೋದಲ್ಲೂ ಕೂಡ ನಾನು ಶಾಪಿಂಗ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ನನಗೆ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಕೂಡ ನಾನು ತೊಗೊಳ್ತೀನಿ. ನೋಡಿ, ಇದು ಕಾಟನ್ ಕ್ಲಾತು ತುಂಬಾ ಚೆನ್ನಾಗಿದೆ. ಡ್ರೆಸ್ಸಸ್ಸು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಸಮ್ಮರ್ಗೆ ತುಂಬಾ ಚೆನ್ನಾಗಿದೆ. ನಮಗೆ ಕಾಟನ್ನು ಇದ್ದರೆ ಒಳ್ಳೆಯದು ನಮ್ಮ ಬಾಡಿಗೆ ಸಮ್ಮರಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ನೋಡಿ ಕೂಡ ಲೆಂತ್ ಇದೆ, ನೋಡ್ಬೋದು, ಚೆನ್ನಾಗಿದೆ. ನನಗೆ ಫಿಟ್ಟಿಂಗು ಕೂಡ ಚೆನ್ನಾಗಿದೆ. ನೋಡಿ ಕರೆಕ್ಟಾಗಿದೆ. ನಾನು ಎಲ್ ಸೈಜಸ್ಸೇ ನಾನು ತರಿಸ್ಕೊಂಡಿರೋದು. ನಾನು ಇವತ್ತು ನಿಮ್ಮ ಸೈಜಸ್ ಹೇಳ್ತಾ ಇದ್ದೀನಿ. ಎಲ್ ಸೈಜಸ್ಸೇ ನಾನು ಯೂಸ್ ಮಾಡೋದು. ನನ್ನ ಬಾಡಿಗೆ ಎಲ್ ಸೈಜಸ್ಸೇ ನನಗೆ ಬಟ್ಟೆಗಳೆಲ್ಲ ನಾನು ತೊಗೊಳ್ಳೋದು. ಏನೇ ತೊಗೊಂಡ್ರು ಎಲ್ಲರೂ ಕೇಳ್ತಾರೆ, ನೀನು ದಪ್ಪ ಇದೆಯಾ, ಎಕ್ಸೆಲ್ ತೊಗೋತೀಯಾ ಅಂತ. ನಾನು ನಿಮಗೆ ವೀಡಿಯೋಸಲ್ಲಿ ಯೂಟ್ಯೂಬ್ ವೀಡಿಯೋಸಲ್ಲಿ ದಪ್ಪ ಕಾಣಿಸ್ತೀನಿ ಅಷ್ಟೇ. ನಾನು ನಾರ್ಮಲ್ಲು ಮೀಡಿಯಮ್ ಆಗಿ ಇರೋದು, ಒಂದು ಸಣ್ಣನೂ ಇಲ್ಲ ಅತಿ ದಪ್ಪನೂ ಇಲ್ಲ, ಮೀಡಿಯಮ್ ಆಗಿದ್ದೀನಿ. ಅದಕ್ಕೋಸ್ಕರ ನಾನು ಎಲ್ ಸೈಜಸ್ ತೊಗೋತೀನಿ. ತುಂಬಾ ನೋಡಿ ಚೆನ್ನಾಗಿದೆ. ಇದು ಎಷ್ಟು ಕಮ್ಮಿ ಅಂತ ಹೇಳಿದ್ರೆ ನಿಮಗೆ ಪ್ರೈಸಸ್ ಎಲ್ಲ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಕಮ್ಮಿ ಅಂತ. ನೋಡಿ ಟಾಪು ಕೂಡ ಇದೆ, ಮತ್ತು ದುಪ್ಪಟ್ಟ ಕೂಡ ಇದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ದುಪ್ಪಟ್ಟನು ತುಂಬ ಚೆನ್ನಾಗಿದೆ. ದುಪ್ಪಟ್ಟ ನೋಡಿ ಲೈಟ್ ವೆಯ್ಟ್ ಆಗಿದೆ. ಕಾಟನ್ನು ಕೂಡ ಇದು. ಏನಪ್ಪ ಅಂತ ಹೇಳಿದ್ರೆ ಲಾಂಗು ಕೂಡ ಇದೆ. ನೋಡ್ಬೋದು ಎಷ್ಟು ಲಾಂಗ್ ಇದೆ. ನನಗಂತೂ ದುಪ್ಪಟ್ಟ ಯಾವಾಗಲೂ ಲಾಂಗ್ ಆಗಿ ಇರಬೇಕು. ಚಿಕ್ಕ ದುಪ್ಪಟ್ಟ ಎಲ್ಲ ನಾನು ಇಷ್ಟಪಡಲ್ಲ. ಯಾಕೆ ಅಂತಂದರೆ ಮಕ್ಳಿಗೆ ಹಾಕಿದ್ರೆ ನೋಡಿ ಒಂದಿಷ್ಟು ಉದ್ದ ಈ ಥರ ಕಾಣಿಸುತ್ತೆ, ಅದಕ್ಕೆ ನಾನು ಇಷ್ಟಪಡಲ್ಲ. ನನಗೆ ಸ್ವಲ್ಪ ಯಾರಿಗಾದರೂ ಕೂಡ ದುಪ್ಪಟ್ಟ ಸ್ವಲ್ಪ ಲಾಂಗ್ ಆಗಿದ್ದರೆ ತುಂಬ ಇಷ್ಟಪಡ್ತಾರೆ. ನೋಡಿ ಪ್ಯಾಂಟು ಕೂಡ ಚೆನ್ನಾಗಿದೆ. ಇದು ಡಿಸೈನ್ ಹೇಗೆ ಅಂತಂದರೆ ನೋಡಿ, ಬ್ಲ್ಯಾಕ್ಗೆ ಮತ್ತು ವೈಟು ಮತ್ತು ರೆಡ್ಡು ಡಿಸೈನ್ ಮಾಡಿದ್ದಾರೆ. ಈ ಥರ ಫ್ಲವರ್ ರೀತಿ. ಕಾಟನ್ ಅಲ್ವಾ, ಪ್ಲಾಜೋ ಪ್ಯಾಂಟ್ ಥರ ಇದೆ. ತುಂಬ ಚೆನ್ನಾಗಿದೆ, ನೋಡ್ಬೋದು, ಸಖತ್ತಾಗಿದೆ. ನನಗಂತೂ ಈ ಕಾತು ತುಂಬಾ ಇಷ್ಟ ಆಗೋಯಿತು. ನಿಮಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಾನು ಇದು ಕೂಡ ನನ್ನ ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿದ್ದು. ಇದು ಯಾಕೆ ಅಂತಂದರೆ ಇವತ್ತು ಒಂದು ಇಲ್ಲಿ ನಾಮಕರಣ ಇತ್ತು, ಅದಕ್ಕೋಸ್ಕರ ನಾನು ಆಲ್ರೆಡಿ ಇದನ್ನು ವೇರ್ ಮಾಡಿಬಿಟ್ಟಿದ್ದೀನಿ. ಇಲ್ಲ ಅಂತಂದಿದ್ರೆ ನಿಮಗೆ ನಾನು ಫ್ಲಿಪ್ಕಾರ್ಟ್ ಕವರ್ನ ಓಪನ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೆ. ನಾನು ಆಲ್ರೆಡಿ ವೇರ್ ಮಾಡಿಬಿಟ್ಟೆ. ನೋಡಿ ತುಂಬಾ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಡಿಸೈನು ಕೂಡ ನೋಡಿ ಯಾವ ಥರ ವರ್ಕ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಥ್ರೆಡ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ನಾವು ಯಾವುದಾದ್ರೂ ಫಂಕ್ಷನ್ಸ್ ಇದ್ರೂ ಕೂಡ ಅಕ್ಕಪಕ್ಕದಲ್ಲಿ
ಮಾಮೂಲಿ ನಾರ್ಮಲ್ ಫಂಕ್ಷನ್ಸ್ ಇದ್ರೆ ನಾಮಕರಣ, ಈ ಬರ್ತ್ಡೇಗಳು, ಯಾವುದಾದ್ರೂ ಫಂಕ್ಷನ್ಸ್ ಇದ್ರೂ ಕೂಡ ನಾವು ಇದನ್ನ ವೇರ್ ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಹೊರಗಡೆ ಕೂಡ ನಾನು ತೋರಿಸ್ತೀನಿ, ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ. ನೋಡಿ ಸ್ಲೀವ್ಸು ಕೂಡ ಚೆನ್ನಾಗಿದೆ, ಕಾಟನ್ ಇದು ತುಂಬಾ ಚೆನ್ನಾಗಿದೆ. ದುಪ್ಪಟ್ಟ ಕೂಡ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು. ನೋಡಿ ತುಂಬಾ ಚೆನ್ನಾಗಿದೆ, ಎಷ್ಟು ಕ್ವಾಲಿಟಿನೂ ಕೂಡ ಸಖತ್ತಾಗಿದೆ ನೋಡ್ಬೋದು. ಬ್ಯಾಕು ಮತ್ತು ಫ್ರಂಟು ಎರಡು ಕೂಡ ಚೆನ್ನಾಗಿದೆ ನೋಡ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿರ್ತೀನಿ ನಿಮಗೆ ನಾನು. ಈ ಥರ ಕ್ಲಾತು ತುಂಬಾ ಚೆನ್ನಾಗಿದೆ. ನೀವು ಹೋಗ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡ್ಬೋದು ಗೈಸ್. ನೋಡಿ ಹೇಗಿದೆ ಅಂತ, ನೋಡಿದ್ರಲ್ಲ ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ಇವಾಗ ತೋರಿಸ್ಕೊಂಡು ಹೋಗ್ತೀನಿ. ಯಾಕಂದರೆ ಫುಲ್ಲು ನಾನು ಏನೇನು ಶಾಪಿಂಗ್ ಮಾಡ್ತಿದ್ದೀನಿ ಎಲ್ಲ ಆ್ಯಪ್ಗಳಲ್ಲೂ ಕೂಡ ಅದನ್ನು ನಾನು ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು ಒಂದ್ಸಲ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ, ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ. ಶ್ಯಾಂಪು ಲಾರಿಯಲ್ ಶ್ಯಾಂಪು ಬುಕ್ ಮಾಡಿದ್ದೀನಿ. ಯಾಕಂದರೆ 150 ರೂಪೀಸ್ ಆಫರ್ ಇತ್ತು, ಅದಕ್ಕೋಸ್ಕರ 700 ಸಮಥಿಂಗ್ ಇತ್ತು, ಅದಕ್ಕೋಸ್ಕರ ಇದರಲ್ಲಿ 150 ರೂಪೀಸ್ ಆಫರ್ ಇತ್ತು ಅಂತ ನಾನು ಇದನ್ನು ತೊಗೊಂಡೆ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಯಾಕಂತಂದರೆ ನನ್ನ ನೇರಿಗೆ ಯಾವುದೇ ಬೇರೆ ಶಾಂಪು ನಾನು ಹಾಕಿಬಿಟ್ರೆ ನನಗೆ ಆಗಲ್ಲ, ಡ್ಯಾಂಡ್ರಫ್ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಡ್ಯಾಂಡ್ರಫ್ ಕಮ್ಮಿ ಆಗಲಿ ಅಂದ್ಬಿಟ್ಟು ನನಗೆ ಇದನ್ನು ಪಾರ್ಲರಲ್ಲಿ ರೆಕಮೆಂಡ್ ಮಾಡಿದ್ರು, ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡಿದೆ. ಗೈಸ್, ಲಾರಿಯಲ್ ಪ್ರೊಫೆಷನಲ್ ಫೇರ್ಸ್ ಅಂತ ಹೇಳ್ತಾ ಇದ್ದೀರಾ, ನೋಡ್ಬೋದು ನೀವು ಈ ಬ್ಲೂ ಕಲರು. ಇದರಿಂದ ನಮ್ಗೆ ಏನು ಯೂಸ್ ಅಂತಂದರೆ ನಮ್ಮದು ಏರ್ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ನೀವು ಯಾವುದೇ ರೀತಿ ತರಹದ ನಿಮ್ಗೆ ಏನು ಪ್ರಾಬ್ಲಮ್ಸ್ ಇರುತ್ತೆ, ಲೈಕ್ ಹೇರ್ ಪ್ರಾಬ್ಲಮ್ಸು, ಹೇರ್ ಉದುರುತ್ತಾ ಇರೋದು ಆಗಿರ್ಬೋದು, ಮತ್ತು ಡ್ಯಾಂಡ್ರಫ್ಸ್ ಇರ್ಬೋದು. ಸೊ ಇದನ್ನು ನಮ್ಮ ಅಮ್ಮಂಗೆ ಒಬ್ಬರು ಬ್ಯೂಟಿ ಪಾರ್ಲರ್ ಅವ್ರು ರೆಕಮೆಂಡೆಡ್ ಮಾಡಿದ್ದು. ಸೊ ಇದು ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಗೈಸ್. ಅದಲ್ಲದೆ ನಿಮಗೆ ಇವಾಗ ನೀವು ಹೊರಗಡೆ ಎಲ್ಲ ಶಾಪಿಂಗ್ ಮಾಡಿದ್ರೆ ನಿಮಗೆ ಹೈ ಪ್ರೈಸಸ್ ಇರುತ್ತೆ. ಬಟ್ ನೀವು ಆನ್ಲೈನಲ್ಲಿ ಯಾವುದು ಅದಕ್ಕೆ 150 ರೂಪೀಸ್ ಆಫರ್ ಇತ್ತು. ಆನ್ಲೈನಲ್ಲಿ ನಿಮಗೆ ಯಾವುದು ಕಮ್ಮಿ ಇದೆ, ಲೈಕ್ ಅಜಿಯೋ ಆಗಿರ್ಬೋದು, ಲೈಕ್ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಸುಮಾರು ಅಮೆಝಾನ್ ಆಗಿರ್ಬೋದು, ಎಲ್ಲದರಲ್ಲೂ ಚೆಕ್ ಮಾಡಿ ಯಾವುದರಲ್ಲಿ ನಿಮಗೆ ಕಮ್ಮಿ ಇದೆ ಮತ್ತು ಬೆನಿಫಿಟ್ಸ್ ಇದೆ ಅದರಲ್ಲಿ ಹೋಗ್ಬಿಟ್ಟು ನೀವು ಶಾಪಿಂಗ್ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಈ ಲಾರಿಯಲ್ ಅನ್ನೋದು ಶ್ಯಾಂಪು ಕೂಡ, ಈ ಶ್ಯಾಂಪೂನ ನಮ್ಮಮ್ಮ ಯಾವಾಗಲೂ ಯೂಸ್ ಮಾಡ್ತಿರ್ತಾರೆ. ಅವ್ರ ಹೇರ್ ತುಂಬ ಬ್ಯೂಟಿಫುಲ್ ಆಗಿ ಬೆಳೆದಿದೆ ಮತ್ತು ಯಾವುದೇ ರೀತಿ ತರಹದ ಸಿಲ್ಕ್ ಆ್ಯಂಡ್ ಸ್ಮೂತಿ ಆಗಿದೆ ನನ್ನ ಹೇರ್ ಕೂಡ, ಸಿಲ್ಕ್ ಆ್ಯಂಡ್ ಸ್ಮೂತಿ ಕೂಡ ಆಗಿದೆ ನೋಡ್ಬೋದು. ಸೊ ನಾನು ನಿಮ್ಗೆ ಏನಂತ ಹೇಳ್ತಾ ಇದ್ದೀನಿ ಅಂದರೆ ಈ ಲಾರಿಯಲ್ ತುಂಬ ಬೆಸ್ಟ್ ಇದೆ. ನೀವು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ರು ಫಸ್ಟ್ ಇದನ್ನ ಯೂಸ್ ಮಾಡಿ ಒಂದ್ಸಲಿ 1 ಮಂತ್ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದು ಬೆಸ್ಟ್ ರಿಸಲ್ಟ್ ನಿಮಗೆ. ನನ್ನ ಹೇರ್ ಹೇಗಿದೆ ಹೇಳು ಅವರಿಗೆ. ಹೇರ್ ನಮ್ಮ ಅಮ್ಮಂದು ಕೂಡ ಮೊದಲು ಫ್ರೀಸಿ ಆಗಿತ್ತು ಅವ್ರ ಹೇರು. ಸೊ ಅದಕ್ಕೆ ಅವರು ಎಷ್ಟೊಂದು ಡಾಕ್ಟರ್ನ ಕನ್ಸಲ್ಟ್ ಕೂಡ ಮಾಡಿದ್ರು. ಬಟ್ ಒಂದ್ಸಲಿ ಏನಾಗಿತ್ತು, ಪಾರ್ಲರ್ಗೆ ಅವರು ಹೋಗಿದ್ರು. ಸೊ ಅವಾಗ ಅವ್ರು ಚೆಕ್ ಮಾಡಿದ್ರು ನನ್ನ ಹೇರ್ ಯಾಕೆ ಈ ಥರ, ಮತ್ತು ಕಲರ್ ಬೇರೆ ಹಾಕ್ಸ್ಕೊಂಡಿದ್ರಲ್ಲ, ತುಂಬ ಫ್ರೀಸಿ ಆಗಿತ್ತು ಅವ್ರ ಹೇರ್. ಸೊ ಆಗ ಅವರು ಬ್ಯೂಟಿ ಪಾರ್ಲರ್ ಒಬ್ಬರು ಹೇಳಿದರು, ಅವ್ರಿಗೆ ನಮ್ಮ ಅಮ್ಮಂಗೆ ಗೊತ್ತಿರೋರು, ಸೊ ಇದನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ. ಬಟ್ ನಮ್ಮಮ್ಮ 3-4 ಮಂತ್ಸ್ ಯೂಸ್ ಮಾಡಿದ್ದಾರೆ. ರಿಯಲಿ ಗೈಸ್ ಬೆಸ್ಟ್, ತುಂಬಾ ಸಖತ್ತಾಗಿದೆ ಈ ಪ್ರಾಡಕ್ಟ್ನ. ನೀವು ಕೂಡ ಯೂಸ್ ಮಾಡಿ 1 ಮಂತ್ ಆದ್ಮೇಲೆ ನಮಗೆ ಕಮೆಂಟ್ ಮಾಡಿ, ಓಕೆನಾ? ತುಂಬಾ ಸೂಪರ್ ಆಗಿದೆ ಈ ಲಾರಿಯಲ್. ಅಂದ್ರೆ ನಾನು ಯಾವಾಗ್ಲೂ ಕೂಡ ಇದನ್ನೇ ಹಾಕೋದು, ಬೇರೆ ಯಾವ ಶಾಂಪೂ ಯೂಸ್ ಮಾಡಲ್ಲ. ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ, ಎಷ್ಟೇ ಕಾಸ್ಟ್ಲಿ ಆದರೂ ಕೂಡ ಅದನ್ನೇ ಯೂಸ್ ಮಾಡ್ತೀನಿ. ಯಾಕೆಂದರೆ ಏರು ನನಗೆ ತಿನ್ನಾಗ್ಬಿಡುತ್ತೆ, ಉದ್ರೋಗ ಸ್ಟೇಜಿಗೆ ಬಂದ್ಬಿಡುತ್ತಲ್ವಾ, ಅದರಿಂದ ನಾನು ಸ್ವಲ್ಪ ತಂದ್ಬಿಟ್ಟು ನಾನು ಅದನ್ನ ಯೂಸ್ ಮಾಡ್ತೀನಿ ಅಷ್ಟೇ. ನೀವು ಕೂಡ ಯೂಸ್ ಮಾಡಿ, ಇದರ ರಿಸಲ್ಟ್ ನ ಕಮೆಂಟ್ ಮೂಲಕ ನಮಗೆ ಕಮೆಂಟ್ ಮಾಡಿ. ಲಾರಿಯಲ್ ಶಾಂಪೂ, ಲಾರಿಯಲ್ ಇದು ಯಾವುದೇ ರೀತಿ ತರಹದ ನಾವು ಪ್ರಮೋಷನ್ ವಿಡಿಯೋ ಮಾಡ್ತಿಲ್ಲ, ಬಟ್ ನಮ್ ಗೈಸ್ಗೆ ನಾವು ಶಾಪಿಂಗ್ ಮಾಡಿದೀವಲ್ವಾ, ಅದಕ್ಕೋಸ್ಕರ ಅಂತ ನಿಮ್ಗೆ ಏನೋ ಸ್ವಲ್ಪ ಯೂಸ್ ಆಗಲಿ, ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಿಮಗೆ ಈ ತರ ಫ್ರೀಸಿ ಆಗಿರೋ ಸುಮಾರು ಜನಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಸೊಲ್ಯೂಷನ್ಸ್ ನ ನಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ನಾನು ಹೇಳ್ತೀನಿ ಇವಾಗ, ಓಕೆನಾ? ನೆಕ್ಸ್ಟ್ ಅಮ್ಮಮ್ಮ ಈ ಶಾಂಪ್ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಸಿಕ್ತು ಅಂತ ನಾನು ಅನ್ಕೊಂಡಿರ್ತೀನಿ. ಇವಾಗ ನನ್ನ ಮಗಳು ಎಲ್ಲ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾಳೆ. ನೆಕ್ಸ್ಟ್ ನಾನು ಏನು ತಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಅಜಿಯೋದಲ್ಲಿ ಶಾಪ್ ಮಾಡಿದ್ದೀನಿ, ಅದೇನು ಅಂತ ಇವಾಗ ತೋರಿಸ್ತೀನಿ ನಿಮಗೆ. 1 ಸೆಕೆಂಡ್ ಓಪನ್ ಮಾಡ್ತೀನಿ. ಅದನ್ನೇ ಫುಲ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಟೈಟಾಗಿ.
ಟನ್ ಟಣ. ನೋಡಿ ಗೈಸ್, ಲಾಕ್ಮಿ ಫೌಂಡೇಶನ್ ಪೌಡರ್ ನಾನು ತಗೊಂಡಿದ್ದೀನಿ. ನಾನು ಅಜಿಯೋದ ಆನ್ಲೈನಲ್ಲಿ ಹುಡುಕ್ಬಿಟ್ಟು ಯಾವುದು ಕಮ್ಮಿ ಅಮೌಂಟ್ ನಮಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಶಾಪಿಂಗ್ ಮಾಡ್ತೀನಿ. ಫಸ್ಟ್ ಒಂದು ಸಲ ನಾನು ಲಾಕ್ಮಿ ಪೌಡರ್ನೇ ನಿಮಗೆ ವಿಡಿಯೋ ಮಾಡಿದ್ದೆ, ನೀವು ಕೂಡ ನೋಡಿರ್ತೀರ. ನಾನು ಇನ್ನೂ ಖಾಲಿ ಆಗಿಲ್ಲ, ಯಾಕಂದರೆ ನಾನು ಫಂಕ್ಷನ್ ವೇರ್ ಮಾಡೋದಷ್ಟೇ ಅಲ್ವಾ, ಅದಕ್ಕೋಸ್ಕರ ಇನ್ನೂ ನನಗೆ ಖಾಲಿ ಆಗಿಲ್ಲ. ಯಾಕಂದರೆ ಆಫರ್ ಇತ್ತು ಅಂತಂದ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ನೋಡ್ಬೋದು, ಇದು ಕೂಡ ಶಾಪಿಂಗ್ ಮಾಡಿದ್ದೀನಿ. ಅಂದರೆ ಡೈಲಿ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ನೀವು ಯಾವಾಗಾದ್ರೂ ಫಂಕ್ಷನ್ಸ್ ಇದ್ದಾಗ ಯೂಸ್ ಮಾಡೋದು ಅಥವಾ ಹೊರಗಡೆ ಹೋದಾಗ ನೀವು ಯೂಸ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ಮತ್ತೆ ಇನ್ನೊಂದು ಪ್ರಾಡಕ್ಟ್ ಶಾಪಿಂಗ್ ಮಾಡಿದ್ದೀನಿ. ಇದು ಬಂದು ಫ್ಲಿಪ್ಕಾರ್ಟ್. ಓಕೆ, ಫ್ಲಿಪ್ಕಾರ್ಟಲ್ಲಿ ನಾನು ಶಾಪಿಂಗ್ ಮಾಡಿದ್ದೀನಿ. ಅಮ್ಮ ಫ್ಲಿಪ್ಕಾರ್ಟಲ್ಲೂ ಕೂಡ ಮೆಂಬರು. ನಮಗೆ ಏನು ಹೌದು, ಟೈಮ್ಗಳಲ್ಲಿ ಏನು ಶಾಪಿಂಗ್ ಮಾಡಿಬಿಡ್ತೀನಿ ಅಂತಂದರೆ, ನಾನು ಅಂಗಡಿಗೆ ಹೋಗ್ಲಿಕ್ಕೆ ನನಗೆ ಟೈಮ್ ಇರಲ್ಲ. ಮತ್ತು ನಾನು ಡ್ಯೂಟಿಗೆ ಹೋಗಿಲ್ಲ ಅಂತಂದ್ರೂ ಕೂಡ ಸ್ವಲ್ಪ ಹೊರಗಡೆ ಎಲ್ಲ ಗಾಡಿ ತೊಗೊಂಡು ಹೋಗ್ಲಿಕ್ಕಾಗಲ್ಲ. ಮತ್ತು ಮನೆಯವರು ಕೂಡ ಅವರು ಬ್ಯುಸಿ ಇರ್ತಾರಲ್ವ, ಅದಕ್ಕೋಸ್ಕರ ನಾನು ಹೋಗ್ಲಿಕ್ಕಾಗಲ್ಲ, ಅವರು ಕೂಡ ಹೋಗ್ಲಿಕ್ಕಾಗಲ್ಲ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ತಂದ್ಕೊಡ್ತೀನಿ ಬಿಡು ಅಂತ. ನಾನು ಹೋಗ್ಬೋದು, ಆ ಥರ ಏನಿಲ್ಲ, ಅಂಗಡಿಗಳಿಗೆಲ್ಲ ಹೋಗಿ ತೊಗೊಂಡು ಬರ್ಬೋದು. ಸ್ಮಾರ್ಟ್ ಬಜಾರು ಯಾವುದ್ಯಾವುದೋ ಇದೆಯಲ್ವ, ರಿಲಿಯನ್ಸು ಎಲ್ಲ ಕಡೆ ತೊಗೊಂಡು ಬರ್ಬೋದು. ಯಾಕಂತ ಹೇಳಿದ್ರೆ ನನಗೆ ಇಲ್ಲಿ ಆಫರ್ ಇರುತ್ತೆ, ಅದಕ್ಕೋಸ್ಕರ ನಾನು ತೊಗೊಳ್ತೀನಿ ಹೊರತು ಇನ್ನು ಬೇರೆ ಏನೂ ಇಲ್ಲ. ನಮಗೆ ಶೇವ್ ಆಗುತ್ತೆ ಅಲ್ವಾ ಅಮೌಂಟ್ ಕೂಡ, ಅದಕ್ಕೋಸ್ಕರ ನೋಡಿ ಇಲ್ಲಿ ಫ್ಲೋರ್ ಕ್ಲೀನರ್. ಎಷ್ಟು ಲೀಟರ್ ಇದೆ ಇದು? 5 ಲೀಟರ್. ಓಕೆ. ಸ್ಮೆಲ್ ಮಾಡೋಣ, ತುಂಬ ಗಮ್ ಅಂತಿದೆ. ಲೆವೆಂಡರ್ ಕೂಡ ಇದು, ಲೆವೆಂಡರ್ ಸ್ಮೆಲ್. ಲೆವೆಂಡರ್ ಡಬಲ್ ಕ್ಯಾಪ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಆಗಿದ್ರು ಅದ್ರ ಸ್ಮೆಲ್ ಗಮ್ ಅಂತಿದೆ. ಗುಡ್ ಸ್ಮೆಲ್. ಓಕೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನೋಡ್ಬೋದು 5 ಲೀಟರು. ಇದೆಷ್ಟು ಫುಲ್ ಕಡಿಮೆ ಕೂಡ. ಇದನ್ನು ಅಂಗಡಿಲಿ ನಮ್ಗೆ ಒಂದು 250-300 ರೂಪಾಯಿ ಹೇಳಿದ್ರೆ, ಅಲ್ಲಿ ಒಂದು 125, 170, 150 ಆ ಥರ ಎಲ್ಲ ಸಿಗುತ್ತೆ. ಒಂದೇ ಸಲ 5 ಲೀಟರ್ನ ನಾವು ಆರ್ಡರ್ ಮಾಡಿಬಿಟ್ರೆ ಮನೆಗೆ ಕೂಡ ತಂದು ಕೊಡ್ತಾರೆ ಅವರು. ಡೆಲಿವರಿ ಮನೆಗೆ ಕೂಡ ಮಾಡ್ತಾರೆ. ನಮಗೆ ಇದು ಸುಮಾರು ದಿನ ಬರುತ್ತೆ, 1 ತಿಂಗಳು 1.5 ತಿಂಗಳು. ಚಿಕ್ಕ ಮನೆ ಇರೋರಿಗೆಲ್ಲ ಒಂದು 2-3 ತಿಂಗಳು ತನಕ ಬರುತ್ತೆ. ಯಾಕಂದರೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದು, ಒಂದು ಬಕೆಟ್ ನೀರಿಗೆ ಒಂದು ಸ್ವಲ್ಪ ಅಷ್ಟೇ ಹಾಕೊಳ್ಳೋದು, ಅದೇ ಗಮ್ಮ ಬರುತ್ತೆ. ಜಾಸ್ತಿ ಏನು ಹಾಕೊಳ್ಬೇಕಾಗಿಲ್ಲ ಇದನ್ನು. ನಾನು ಕೂಡ ಸ್ವಲ್ಪನೇ ಹಾಕೊಳ್ಳೋದು. ನಮ್ಮದು ಫ್ಲೋರ್ ಎಲ್ಲ ದೊಡ್ಡದಲ್ವಾ, ರೂಮ್ಸ್ ಎಲ್ಲ ಇದೆ, ತುಂಬಾ ಇದೆ. ಟಾಪಿಂದ ಗ್ರೌಂಡ್ ತನಕನೂ ನಾನು ಇದರಲ್ಲೇ ಫ್ಲೋರ್ನೆಲ್ಲ ವಾಶ್ ಮಾಡಿಸೋದು. ತುಂಬ ಚೆನ್ನಾಗಿದೆ. ಮತ್ತು ನೀವು ಬಾತ್ರೂಮ್ಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಒಂದು 3 ಡೇಸ್ಗೊಂದ್ಸಲ ನೀನು ಬಾತ್ರೂಮ್ ವಾಶ್ ಮಾಡ್ತೀನಿ ಅಂತಂದರೆ ಇದನ್ನು ಫ್ಲೋರ್ಗೆಲ್ಲ ನೀಟಾಗಿ ಎಲ್ಲ ಹಾಕ್ಬಿಟ್ಟು ಒಂದಷ್ಟು ನೀರು ತುಂಬಿಕೊಂಡು ಒಂದು ಬಕೆಟ್ಗೆ ಒಂದು ಸ್ವಲ್ಪ ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಫ್ಲೋರೆಲ್ಲ ತೊಳೆದ್ರೆ, ಬಾತ್ರೂಮಲ್ಲೆಲ್ಲ ತೊಳೆದ್ರೆ ಗಮ್ ಅಂತಿರುತ್ತೆ. ಅದಕ್ಕೋಸ್ಕರ ನಾನು ತರಿಸ್ಕೊಳ್ಳೋದು. ಫ್ಲೋರ್ಗೆ ಒಂದಕ್ಕೆ ಅಲ್ಲ, ನಾನು ಟೈಲೆಟ್ಗಳು ಮತ್ತು ಎಲ್ಲ ಮುಂದೆ ಯಾವ್ದ್ಯಾವುದು ಎಲ್ಲಿ ಒಂದು ಸ್ವಲ್ಪ ವಾಸನೆ ಎಲ್ಲ ಬರುತ್ತೆ ಅಲ್ಲೆಲ್ಲ ನಾನು ಇದನ್ನೇ ಕೂಡ ಹಾಕಿ ಕ್ಲೀನ್ ಮಾಡಿಸ್ತೀನಿ. ಅದಕ್ಕೆ ಅದು ಬರ್ದಿದೆ ಜೆಂಟ್ಲಿ ರಿಮೂವ್ ಡರ್ಟೀಸ್ ಅಂತ. ಸೊ ಎಲ್ಲೆಲ್ಲಿ ನಿಮಗೆ ಏನಾಗುತ್ತೆ ಡರ್ಟಿಗಳು ಇದ್ದರೆ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ವ್ಯಾಲಿ ಕಂಪ್ನಿ, ದಿಸ್ ಇಸ್ ಕಾಲ್ಡ್ ವ್ಯಾಲಿ ಕಂಪ್ನಿ ಫ್ಲೋರ್ ಕ್ಲೀನರ್ ಲೆವೆಂಡರ್. ತುಂಬಾ ಚೆನ್ನಾಗಿದೆ ಇದು ಕೂಡ. ನೋಡಿ ಇನ್ನೊಂದು ಓಪನ್ ಮಾಡ್ತೀನಿ. ಅದು ಫ್ಲಿಪ್ಕಾರ್ಟಲ್ಲೇ ನಾನು ಶಾಪಿಂಗ್ ಮಾಡಿರೋದು. ನೋಡ್ಬೋದು, ನೋಡಿ ಫ್ಲಿಪ್ಕಾರ್ಟ್ ಶಾಪಿಂಗ್. ಇದನ್ನು ಕೂಡ ಓಪನ್ ಮಾಡೋಣ. ಈ ಪ್ಯಾಕಿಂಗ್ ಎಲ್ಲ ತುಂಬಾನೇ ಈಸಿಯಾಗಿ ಮಾಡಿದ್ದಾರೆ, ಸ್ವಲ್ಪ ಗಟ್ಟಿ ಏನಿಲ್ಲ, ನೀಟಾಗಿ ಓಪನ್ ಮಾಡ್ಬೋದು ನಾವು. ನೋಡಿ ನೋಡಿ, ಪಿಂಕ್ ಕಲರ್ ಹ್ಯಾಂಡ್ ವಾಶ್, ರೋಸ್ದು ಬಂದಿದ್ದು ಹ್ಯಾಂಡ್ ವಾಶ್ ಕೂಡ ನೋಡ್ಬೋದು ನೀವು. ರೋಸ್ ಫ್ಲೇವರ್ ಇದು ಹ್ಯಾಂಡ್ ವಾಶ್ ಕೂಡ
ಇದು ತುಂಬಾನೇ ಗಮ್ಮ ಇದೆ. ಅಂದರೆ ಲೈಕ್ ನೀವು ಚಿಕ್ಕ ಚಿಕ್ಕ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತಿಗೆ ಖಾಲಿ ಆಗಿಬಿಡುತ್ತೆ. ಸೊ ಇದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ಯಾವಾಗ ನೀವು ಬೇಕೋ ಆಗ ಯೂಸ್ ಮಾಡ್ಕೋಬೋದು. ಮತ್ತು ಟೈಟಾಗಿ ಕ್ಯಾಪ್ ಕೂಡ ಕ್ಲೋಸ್ ಮಾಡೋದ್ರಿಂದ ಯಾವುದೇ ರೀತಿ ಥರ ಸ್ಮೆಲ್ಸ್ ಹೋಗಲ್ಲ. ನಾವು ಫಸ್ಟ್ ಹ್ಯಾಂಡ್ ವಾಶ್ ಚಿಕ್ಕದು ತೊಗೊಂಡಿರ್ತೀವಲ್ಲ, ಎಷ್ಟು ಚಿಕ್ಕದು ತೊಗೊಂಡಿರ್ತೀವಿ ಬಾಟಲು, ಅದಕ್ಕೆ ನಾವು ಖಾಲಿ ಆದಾಗ ಇದನ್ನ ರೊಟೇಟ್ ಮಾಡ್ಕೋಬೋದು. ನಾವು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನ ನಾವು ಸುರ್ಕೊಂಡು ನಾವು ಹೊರಗಡೆ ಇಟ್ಕೋಬೋದು. ನಾನು ಹ್ಯಾಂಡ್ ವಾಶ್ ಎಲ್ಲಿರುತ್ತೆ ನನ್ನ ಮನೆಯಲ್ಲಿ ಅಲ್ಲೆಲ್ಲ ಕೂಡ ನಾನು ಒಂದೊಂದು ಈ ಥರ ಹ್ಯಾಂಡ್ ವಾಶ್ನ ಹಾಕಿಬಿಟ್ಟು ಬಾಟಲ್ಗಳು ಚಿಕ್ಕ ಚಿಕ್ಕ ಬಾಟಲ್ಗೆ ಹಾಕಿ ಇಟ್ಬಿಡ್ತೀನಿ. ಯಾಕಂತಂದರೆ ನನಗೆ ವಾಶ್ಗೆಲ್ಲ ಬೇಕು, ಮತ್ತು ನಾನ್ ವೆಜ್ಗಳೆಲ್ಲ ತಿಂದಾಗ, ವೆಜ್ಗಳೆಲ್ಲ ತಿಂದಾಗ, ತುಪ್ಪದ್ದೆಲ್ಲ ನಾವು ಮುಟ್ಟಿದಾಗ ಅಂಟಂಟಾಗಿರುತ್ತೆ ಅಲ್ವಾ. ಈಗ ಯಾರು ಗೆಸ್ಟೇ ಆಗಲಿ, ಯಾರ ಫ್ರೆಂಡ್ಸ್ ಆಗಲಿ, ಯಾರು ಬರ್ತಾರಲ್ಲ, ಅವ್ರು ಬಂದಾಗ ಅವ್ರು ಕೇಳ್ತಾರೆ. ಮಕ್ಕಳು ಅಷ್ಟೇ ಆಟ ಆಡ್ತಿರ್ತಾರೆ ಅವ್ರ ಕಡೆ ಎಲ್ಲ, ಹ್ಯಾಂಡ್ ವಾಶ್ ಲಿಕ್ವಿಡ್ ಕೊಡಮ್ಮ, ವಾಶ್ ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ನಾನೇನು ಮಾಡ್ತೀನಿ, ಅಲ್ಲಿ ಇಟ್ಟಿದ್ದೀನಿ ಒಂದು ಬಾಟಲ್ಗೆ ಹಾಕಿ ಅಂತ ಅವ್ರಿಗೆ ಹೇಳ್ಬಿಡ್ತೀನಿ ಅಲ್ವಾ. ಅದಕ್ಕೋಸ್ಕರ ನಾನು ಎಲ್ಲ ಕಡೆ ತುಂಬಿಟ್ಬಿಡ್ತೀನಿ. ಅವ್ರು ಬೇಕಾದಾಗ ಅವ್ರಿಗೆ ಯಾವಾಗ ಬೇಕೋ ಅವಾಗ ತಗೊಳ್ಳಿ ಅಂತ. ನೋಡಿ, ಇದು ಕೂಡ 5 ಲೀಟರ್. ಇದು ಕೂಡ ಕಮ್ಮಿ ಅಮೌಂಟಲ್ಲೇ ಆಫರ್ಸಲ್ಲೇ ಬಂದಿರೋದು. ಎಷ್ಟು ಆಫರ್ ಇತ್ತು ಅಂದರೆ ತುಂಬಾ ಕಮ್ಮಿ ಅಮೌಂಟ್ ಇತ್ತು ಇದು. ಎಷ್ಟೊಂದು ಶಾಪಿಂಗ್ ಮಾಡ್ತೀನಿ ಅಂತ ನೀವು ಕೂಡ ಹಣವನ್ನು ಉಳಿಸ್ಬೋದು ಆನ್ಲೈನ್ಗಳಲ್ಲಿ. ನಾವು ಅನ್ನೋದು ಆನ್ಲೈನ್ಗಳಲ್ಲಿ ಏನೇನೋ ಮೋಸ ನಡೆಯುತ್ತೆ ಅಂತ ನೋಡ್ಕೊಂಡು ಮಾಡ್ಕೋಬೇಕು. ಏನು ಮೋಸ ಇಲ್ಲ. ನಾನು ಕೂಡ ಶಾಪಿಂಗ್ ಮಾಡ್ತೀನಿ ಯಾವಾಗಲೂ ಕೂಡ. ನೋಡಿ, ಇದು ಓಪನ್ ಮಾಡಿದ್ದೀನಿ ಆವಾಗಲೇ, ಬಂದ ತಕ್ಷಣ ನೋಡಲಿಕ್ಕೆ ಅಂತ ಕ್ಯೂರಿಯಾಸಿಟಿಯಿಂದ ಓಪನ್ ಮಾಡಿ. ಇದು ನೋಡಿ ಫ್ಲಿಪ್ಕಾರ್ಟ್ದೇನೆ, ಎಫ್ ಅಂತ ಬರೆದ್ಬಿಟ್ರೆ ಫ್ಲಿಪ್ಕಾರ್ಟ್ ಅಂತ ನೋಡಿ. ನಾನು ಯಾವ ಥರ ಡಿಸೈನ್ ಆಗಿ ತರಿಸ್ಕೊಂಡಿದ್ದೀನಿ. ಈಗ ನಾವು ಹೀಗೆ ಇರ್ಲಿಕ್ಕಾಗಲ್ಲ ಅಲ್ವಾ. ಸುಮ್ಮನೆ ಹೊರಗಡೆ ಚಿನ್ನ ಬೆಳ್ಳಿ ಎಲ್ಲ ಹಾಕೊಂಡೋದ್ರೆ ಕಳ್ಳರ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ನೋಡ್ಬೋದು ಗೈಸ್, ನಾವು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೀನಿ. ಯಾಕಂದರೆ ಇದು ಒಂದು ಸ್ಟೈಲಿಶ್ ಆಗಿದೆ ಅಲ್ವಾ. ನೋಡಿ, ಚೈನ್ ಥರ ಇದೆ, ಕರಿಮಣಿ ಕೂಡ ಕೊಟ್ಟಿದ್ದಾರೆ, ತುಂಬ ಸಖತ್ತಾಗಿದೆ. ನಾವು ಕಾಲಿಗೆ ವೇರ್ ಮಾಡಿದ್ರಂತೂ ಎಷ್ಟು ಸಖತ್ತಾಗಿ ಕಾಣಿಸ್ತೀವಿ ಅಂದರೆ, ಇದೊಂದು ಸ್ಟೈಲಿಶು ಇರೋ ತನಕ ಅಷ್ಟೇ. ನಾವು ಸತ್ತ ಮೇಲೆ ನಮಗೆ ಏನೂ ಇಲ್ಲ, ನಾವು ಉಟ್ಕೊಂಡಿರೋ ಬಟ್ಟೆ ಕೂಡ ನಮ್ಮ ಮೈಯಲ್ಲಿ ಇರಲ್ಲ. ಅದಕ್ಕೋಸ್ಕರ ನಾವಿರೋ ತನಕ ಏನೋ ಸ್ವಲ್ಪ ನಮಗೂ ಖುಷಿ ಆಗಬೇಕು. ಎಲ್ಲದರಲ್ಲೂ ದೇವರು ಖುಷಿ ಕೊಡಲ್ಲ, ಒಂದ್ರಲ್ಲಿ ತಪ್ಪಿಸ್ಬಿಡ್ತಾನೆ. ಹಾಗಂತಂದ್ಬಿಟ್ಟು ನಾವು ನಮ್ಮಿರೋ ಲೈಫ್ನ ಹಾಳು ಮಾಡಿಕೊಂಡು ನಾವು ಖುಷಿ ಪಡಬಾರ್ದು ಅಂತೇನಿಲ್ಲ. ನಮಗೇನು ಇಷ್ಟ ಆಗುತ್ತೆ ಒಳ್ಳೆ ರೀತಿಯಲ್ಲಿ ನಾವು ಖುಷಿ ಪಡಬೇಕಷ್ಟೆ. ಅದಕ್ಕೋಸ್ಕರ ನಾನು ಆವಾಗ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ತಿರ್ತೀನಿ. ನೋಡ್ಬೋದು, ಇದು ಹೆಬ್ಬೆರಳಿಗೆ ಹಾಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ನಿಮಗೆ ಪಿಕ್ಚರ್ಸು ಕೂಡ ನಿಮಗೆ ಹಾಕ್ತೀನಿ. ಯಾಕಂತಂದರೆ ನಾನು ಯಾವ್ದು ಶಾಪಿಂಗ್ ಮಾಡಿ ಯಾವುದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ ಆವಾಗ ನಾನು ಹಾಕ್ಕೊಂಡು ಹೋಗ್ತೀನಿ. ಇದ್ರ ಪಿಕ್ಚರ್ಸು ಕೂಡ ನಿಮಗೆ ಹಾಕ್ತೀನಿ. ನೋಡಿ, ಇದು ಹೆಬ್ಬೆರಳಿಗೆ ಹಾಕೊಳ್ಳೋದು ಒಂಥರ ಸ್ಟೈಲಿಶು. ಇವಾಗೆಲ್ಲ ಕಾಲುಂಗ್ರ ಎಲ್ಲರೂ ಜಾಸ್ತಿ ಹಾಕಲ್ಲ ಸಾಮಾನ್ಯವಾಗಿ, ಅದರಿಂದ ಇದನ್ನು ಈ ಥರನ ಯೂಸ್ ಮಾಡ್ತಾರೆ ಸ್ಟೈಲಿಶ್ ಆಗಿ. ಮತ್ತು ಇದು ಯಾರ ಕಣ್ಣು ಕೂಡ ಕೆಟ್ಟದಾಗಿ ತಗಲ್ಬಾರ್ದು ಅಂತಂದ್ಬಿಟ್ಟು ಈ ಥರ ಕಪ್ಪು ದಾರ ಕೂಡ ಕಟ್ಕೊಂಡಿರ್ತಾರೆ. ಅದರಲ್ಲೂ ಇದು ಕರಿಮಣಿ ಹಾಕಿಬಿಟ್ಟು ಅವ್ರು ಈ ಥರ ಡಿಸೈನ್ ಮಾಡಿದ್ದಾರೆ. ಎಲ್ಲರೂ ಕೂಡ ಇದನ್ನು ವೇರ್ ಮಾಡ್ತಾರೆ. ನಾನು ನೋಡಿದ್ದೀನಿ, ಸುಮಾರು ಜನದ ಕಾಲಲ್ಲೆಲ್ಲ ಇದೆ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಅಂದರೆ ಸಖತ್ತಾಗಿ ಲುಕ್ಕಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಹಾಕ್ಕೊಳ್ಳೋದು, ಈ ಥರ ಹಾಕೋಬೇಕು. ಈ ಥರ ಸ್ಟೈಲಿಶ್ ಆಗಿ ಹಾಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿಲ್ವಾ? ನೋಡಿ ಹೆಂಗಿದೆ ಅಂತ ವೇರ್ ಮಾಡೋಣ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಇದು ಕೂಡ ಹಾಕ್ತೀನಿ, ಸಖತ್ತಾಗಿದೆ, ಸೂಪರ್ ಆಗಿದೆಯಾ ರಾಜ್ಕುಮಾರಿ? ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಶಾಪಿಂಗ್ ಮಾಡಿದ್ದೀನಿ ನಾನು ಅಂತ. ಯಾವುದು ಪಿಕ್ಚರ್ಸ್ ಇದು ಶಾಪಿಂಗ್ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನೋ ಅಲ್ಲಿ ನಿಮಗೆ ಪಿಕ್ಚರ್ಸ್ ಕೂಡ ಹಾಕ್ತೀನಿ. ಯಾವ ರೀತಿ ವೇರ್ ಮಾಡ್ಕೊಂಡಿದ್ದೀವಿ ನಾವು, ಮತ್ತು ಇದನ್ನು ಹೆಂಗೆ ಯೂಸ್ ಮಾಡ್ತೀನಿ, ಇದು ಹೆಂಗೆ ತಗೊಂಡು ಯೂಸ್ ಮಾಡ್ತೀವಿ ಅಂತಂದ್ಬಿಟ್ಟು ನಿಮಗೆ ಪಿಕ್ಚರ್ಸ್ನ ನಾನು ಹಾಕ್ಕೊಂಡು ಹೋಗ್ತೀನಿ. ಗೈಸ್, ಈ ವಿಡಿಯೋ ನೋಡಿದ್ರಲ್ಲ, ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತೀನಿ. ನೀವು ಕೂಡ ಮಿಸ್ ಮಾಡಿದೆ. ಯಾವಾಗ ಆಫರ್ ಇರುತ್ತೆ ಅವಾಗೆಲ್ಲ ನೀವು ಹೋಗ್ಬಿಟ್ಟು ಶಾಪಿಂಗ್ ಮಾಡಿ. ನಮಗೆ ಅಮೌಂಟ್ ಎಲ್ಲ ಉಳ್ಕೊಳ್ಳುತ್ತೆ ಅಲ್ವಾ. ನಮಗೆ ಅದರಲ್ಲಿ ಒಂದು 200-300 ರೂಪಾಯಿ ಉಳ್ಕೊಂಡ್ರೆ ಎಷ್ಟು ಒಳ್ಳೇದಲ್ವಾ. ನಾನು ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ನೀವು ಕೂಡ ಪರ್ಚೇಸ್ ಮಾಡಿ ಹಣವನ್ನು ಉಳಿಸಿ.
ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಲೈಕ್ ಕೊಡೋದಂತೂ ಮರಿಬೇಡಿ.